ಅವಾಗ ಹಳೆಯ ನೆನಪುಗಳು ಕಾಡ್ತಾನೆ ಇರ್ತವೆ. ನನ್ನ ಬಾಲ್ಯದ ಜೀವನ ಯಾವಾಗ 50ರ ದಶಕದ ಬದುಕು. ಸಣ್ಣವರು ಇರ್ತಿದ್ದೀವಿ. ಎಂದಿನಂತೆ ಪಂಚಮಿ ಅನ್ನೋದು ಬರ್ತಿತ್ತು. ಪಂಚಮಿ ಬಂದಾಗ ಪಂಚಮಿ ಸಮೀಪ ನಮ್ಮ ತಂದೆ ತಾಯಿ ಕೂತ್ಕೊಂಡು ಅನೇಕ ಥರದ ಉಂಡೆ, ಕರದಂಟು, ಅದರಲ್ಲಿ ಲಡಕಿ ಉಂಡೆ ಅಂತ ಬರ್ತಿತ್ತು, ಪುಟಾಣಿ ಉಂಡೆ, ಶೇಂಗಾ ಉಂಡೆ, ಎಳ್ಳು ಉಂಡೆ, ಸಜ್ಜಿ ಉಂಡೆ, ಗೋಧಿ ಉಂಡೆ, ಲಡಕಿ ಉಂಡೆ, ಎಷ್ಟು ಥರ ಮಾಡ್ತಿದ್ರು ನಮ್ಮವ್ವ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಆನು ತೆಗಿತಿದ್ರು, ಬೆಲ್ಲದ ಆನು, ಸಕ್ಕರೆ ಆನು ಮಾಡಿ 108 ಖಾದ್ಯ ಪದಾರ್ಥಗಳನ್ನ ಮಾಡ್ತಿದ್ರು. ಅವಲಕ್ಕಿ ಕರಿತಿದ್ರು, ಚುರುಮರಿ ಕರಿತಿದ್ರು. ಕರೆದು ಎಲ್ಲ ವಸ್ತುಗಳನ್ನು ಮಾಡಿ ಪಂಚಮಿ ದಿನದಂದು ತಿಂದು ಔಟ್ ಮಂತ್ ಇಡೀ ತಿಂಗಳವರೆಗೂ ತಿನ್ನೋದು. ಮತ್ತು ಗಣೇಶ ಚತುರ್ಥಿ ಬರ್ತಿತ್ತು, ಅವಾಗ ತೆಗೆದಿಟ್ಟು ಅವಾಗೂ ತಿನ್ನೋದು. ಇಲ್ಲಿ ಏನು ಹಾಕಿತ್ತು ಅಂದರೆ, ಅವರು ಮಾಡ್ತಾ ಇರಬೇಕಾದ್ರೆ ಅವನ್ನೆಲ್ಲ ನೋಡಿ ನಮಗೆ ತಿನ್ನಬೇಕು ಅನ್ನೋ ಮನಸ್ಸು ಕಾಡ್ತಿತ್ತು. ಇದನ್ನು ತಿನ್ನಲೇನು ಅಂತಿದ್ವಿ ನಾವು. ತಿಂದ್ರೆ ದೇವ್ರ ಮೂಗು ಒಯ್ತಾನ ಅಂತಿದ್ರು. ದೇವ್ರ ಮೂಗು ಒಯ್ತಾನ ಅಂತಿದ್ರು. ಬಹುಶಃ ಇದು ಎಷ್ಟೋ ಮಂದಿಗೆ ಗೊತ್ತಾಗ್ತದೆ ನಾ ಹೇಳೋ ಮಾತು. ಅವಾಗ ನಮಗೆ ಹೆದರಿಕೆ ಬರ್ತಿತ್ತು. ಆಸೆ ಇರ್ತಿದ್ರು ಕೂಡ ಅದನ್ನು ಮುಟ್ಲಿಕ್ಕೆ ಭಯ. ನಮ್ಮ ಅಜ್ಜಿ, ನಮ್ಮ ಅವ್ವ ಇದ್ಲು ಅಜ್ಜಿ. ಅವಳು ನನ್ನ ಮ್ಯಾಗ ಭಾಳ ಪ್ರೀತಿ. ಅಜ್ಜಿ ಇದನ್ನು ತಿನ್ನಲ ಅಂತ ಕೇಳ್ತಿದ್ದೆ ಅವನ ಇಲ್ದಾಗ. ಪುಟ್ಟ ಅದನ್ನು ತಿಂದ್ರಪ್ಪ ತದ್ದು ಹಾಕವಂತಿದ್ರು. ತದ್ದು ಅಂದರೆ ಈಗಿನ ಗಜಕರ್ಣ, ಒಂದು ಸ್ಕಿನ್ ಡಿಸಾರ್ಡರ್ಸ್, ಹೌದಾ? ಸೊ ಹಾಕವಂತಿದ್ರು, ತದ್ದಾಗ್ಬಿಡ್ತಾವಂತಿದ್ರು. ನನಗೆ ಇದನ್ನೆಲ್ಲ ಕೇಳಿ ಏನಪ್ಪ ಇದು ಎಲ್ಲ ಇತ್ತು, ಮುಂದೆ ತಿನ್ನಲಿಕ್ಕೆ ಎಲ್ಲ ಇದೆ, ತಿನ್ನಬಾರ್ದು ಅಂತ ಹೆಂಗೆ ಕಟ್ಟುಪಾಡು ಹಾಕ್ತಾರೆ ಅಂತ ತಿಳ್ಕೊಂಡು. ಆದರೆ ಒಂದು ಸಲ, ಪ್ರತಿ ವರ್ಷ ಹಿಂಗೆ ಹಾಕಿತ್ತು. ಒಂದು ಸಲ ಮಾತ್ರ ನಾನು ಎಲ್ಲರ ಕಣ್ಣು ತಪ್ಪಿಸಿ ಒಂದು ಪುಟಾಣಿ ಉಂಡೆ ತಿಂದುಬಿಟ್ಟೆ. ಪುಟಾಣಿ ಉಂಡೆ, ಶೇಂಗಾ, ಇದು ಎಳ್ಳುಂಡೆ, ಎರಡನ್ನೂ ತಿಂದುಬಿಟ್ಟೆ. ತಿಂದ ತಕ್ಷಣ ಏನು ಒಂಥರ ಸುಮಾರು ಇನ್ನೂ ತಿಳಿದಿತ್ತು, ಎಲ್ಲವನ್ನು ತಿಳಿದುಕೊಳ್ಳುವ ಛಾತಿ ಇತ್ತು. ಅಷ್ಟು ಸಣ್ಣ ವಯಸ್ಸು, ಸುಮಾರು 14-15 ವಯಸ್ಸು. ಅದು ನನಗನಿಸಿದ ಮಟ್ಟಿಗೆ ಸರಿಯಾಗಿ ನೆನಪಿಲ್ಲ. ಅದಕ್ಕೆ ಸಣ್ಣವ ಇದ್ದೆ, ರೀಸನಿಂಗ್ ಪವರ್ ಕಮ್ಮಿ ಇತ್ತು. ಆಯಿತು, ತಿಂದೆ. ಭಾಳ ಆಳವಂಡ ಶುರು ಆಯ್ತು ನನಗೆ. ಹಾಗಾದರೆ ನನ್ನ ತದ್ದಾಗಿಬಿಡುತ್ತಾ, ದೇವರು ರಾತ್ರಿ ಬಂದು ಮೂಗು ಒಯ್ತಾನ ಅಂತ ತಿಳ್ಕೊಂಡು. ನಿಮಗೆ ಭಾಳ ಹೇಳ್ತೀನಿ, ವಿಚಿತ್ರ ಅಂದ್ರೆ ಮರುದಿವಸ ಏಳುವ ಹೊತ್ತಿಗೆ ನನ್ನ ಈ ಭಾಗದ ಮೇಲೆ ತದ್ದಾಗ್ಬಿಟ್ಟಿತ್ತು. ಸಣ್ಣ ಗುಳ್ಳೆ ಕರ್ರಗೆ ಆಗಿಬಿಟ್ಟಿತ್ತು. ಗಾಬರಿ ಆಗಿಬಿಟ್ಟೆ. ಅಜ್ಜಿಗೆ ಹೋಗಿ ಹೇಳಿದೆ, ಅಜ್ಜಿ ನಾನು ತಿಂದುಬಿಟ್ಟೆ, ತದ್ದಾಗ್ಬಿಟ್ಟತಿ ಅಂತ ತಿಳ್ಕೊಂಡು. ಅದು ಬೈಲಾಕಿ ನಮ್ಮ ಅಜ್ಜಿ. ನನಗೆ ಇಲ್ಲಿ ಪ್ರಶ್ನೆ ಬಂದಿದ್ದೇನಪ್ಪ ಅಂತಂದ್ರೆ, ಇದು ಹೆಂಗೆ ತದ್ದಾತಂತ. ಇವತ್ತು ನನಗೆ ವಿಚಾರ ಬರ್ತದೆ, ನನಗೆ ಸ್ವಲ್ಪ ಬುದ್ಧಿ ಬಂದದ, ಒಂದು ಸ್ವಲ್ಪ ಜ್ಞಾನ ಅದ. ಹೆಂಗೆ ಬಂತು? ಎಲ್ಲ ಮನಸ್ಸಿನ ಹಳಬಂಡ. ಮನಸ್ಸೇ ಪರಮಾತ್ಮ, ಮನಸ್ಸೇ ಸರ್ವಸ್ವ, ಮನಸ್ಸೇ ಕಂಪ್ಯೂಟರ್ ಆಫ್ ಕಂಪ್ಯೂಟರ್ಸ್. ಎಡೆ ಹಿಡಿಯದೆ ಪಂಚಮಿ ದಿವಸ ನಾಗಪ್ಪಗೆ ಎಡೆ ಹಿಡಿಯದೆ ತಿಂದ್ರೆ ತದ್ದಾಗುತ್ತೆ ಅಂತ ಡೀಪ್ಲಿ ನಾವು ಒಳಗೆ ತೊಗೊಂಡ್ಬಿಟ್ಟಿದ್ದೀವಿ. ಅದರದ್ದೇ ವರ್ಕ್ ಇದೆಲ್ಲ. ನಾವು ಸತ್ಯನಾರಾಯಣ ಪೂಜೆ ಮಾಡಿದರೆ, ಪ್ರಸಾದ ತೊಗೊಳ್ಳದೆ ಹೋದರೆ ಹಾಗಾಗತ್ತೆ, ಹೀಗಾಗತ್ತೆ ಅಂತ ತಿಳ್ಕೊಂಡು ಸತ್ಯನಾರಾಯಣ ಕಥೆಯೊಳಗೆ ಓದ್ತೀವಿ. ಅದು ಮನಸ್ಸಿಗೆ ಒಂದು ಉಪದೇಶ. ತಪ್ಪು ಮಾಡಬಾರ್ದು, ಪಾಪ ಮಾಡಬಾರ್ದು ಅಂತ ತಿಳ್ಕೊಂಡು ಡೀಪಾಗಿ ಯಾವುದು ಮನಸ್ಸಿಗೆ ತಿಳಿಯದೆ ಹೋಗುತ್ತೋ ಅದು ಏನೂ ಅಲ್ಲವೇ ಅಲ್ವ, ಪಾಪವೂ ಅಲ್ಲ, ಪುಣ್ಯವೂ ಅಲ್ಲ. ಬಟ್ ಮನಸ್ಸಿಗೆ ಅರಿಯದೆ ನಮಗೆ ಮಾಡಲಿಕ್ಕೆ ಎಂದು ಆಗೋದೇ ಇಲ್ಲ. ಅದೇ ಬಂದಿದ್ದು ಮಜ. ಕಾರಣ, ನಿಮಗೆ ಪಾಪ ಮಾಡಿರಿ, ಪುಣ್ಯ ಮಾಡಿರಿ, ಏನೇ ಮಾಡಿರಿ, ಮನಸ್ಸಿಗೆ ತಿಳಿಯದಂಗೆ ಮಾಡೋಕ್ಕೆ ಬಂದ್ರೆ ಮಾಡಿರಿ ಇಷ್ಟೇ. ಸೊ ಒಂದನ್ನು ಒಳಗೆ ಕಳಿಸ್ಬೇಕಾತಪ್ಪ ಅಂತಂದ್ರೆ ಭಾಳ ಎಚ್ಚರಿಕೆಯಿಂದ ಕಳಿಸ್ಬೇಕು. ಆದರೆ ಎಚ್ಚರಿಕೆಯಿಂದ ಕಳಿಸೋ ಮಾತೇ ಇಲ್ಲ, ಅದು
ತನ್ನಿಂದ ತಾನೇ ಹೋಗಿಬಿಡ್ತದೆ ಅದು. ಈಗಲೂ ಕೂಡ ಬೆಕ್ಕು ಅಡ್ಡ ಬಂದರೆ ಹಾಗಾಗತ್ತೆ, ಹಲ್ಲಿಗೆ ಬಲಕ್ಕೆ ಭಾಗ ಬಿದ್ದರೆ ಹಿಂಗಾಗತ್ತೆ, ಕಣ್ಣು ಮಿಟುಕಿಸಿದರೆ ಕಣ್ಣು ಹಾರಿದರೆ ಹಿಂಗಾಗತ್ತೆ ಅನ್ನೋ ಮಾತುಗಳೆಲ್ಲ ನಮ್ಮ ಹಿರಿಯರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ಬಟ್ ನಾವು ನಮ್ಮ ತಲೆ ಇಟ್ಕೊಂಡು ಕೂತ್ಬಿಟ್ಟಿವಿ. ಅದೇ ನಮಗೆ ಆಟ ಆಡಿಸ್ತಾ ಇದೆ ಅಷ್ಟೇ. ಸೊ ಮನಸ್ಸೆಂಬ ಮಹಾದೇವ ಎಷ್ಟು ಸ್ಟ್ರಾಂಗ್ ಅದರಪ್ಪ ಅಂದ್ರೆ ಮನಸ್ಸಿಗೆ ಅರಿಯದ ಕಳ್ಳತನವಿಲ್ಲವಲ್ಲ ಅಂತ. ಮನಸ್ಸಿಗೆ ಅರಿಯದಂತೆ ನಾವು ಮಾಡೋದು ಸಾಧ್ಯವೇ ಇಲ್ಲ ಆ್ಯಕ್ಚುಲಿ. ಯಾಕಂದರೆ మరి ಹೆಂಗೆ ಸಾಧ್ಯ ಅದ? ಸ್ವಲ್ಪ ತಿಳುವಳಿಕೆ ಮಾಡಿಕೊಡ್ರಿಲ್ಲ. ಆದ ಕಾರಣ ಹಳೆಯ ನೆನಪುಗಳು ಕಾಡ್ತಾವ. ಅದು ಯಾಕೆ ಹಂಗಾತು ಅನ್ನೋದಕ್ಕೆ ಇವಾಗ ಉತ್ತರ ಸಿಗುತ್ತಾ ಇದೆ. ಬಟ್ ಇದನ್ನು ಒಂದು ರೀತಿಯಿಂದ ನಿಮಗೆ ಹೇಳಿದ್ರಪ್ಪ ಅಂತಂದರೆ ನೀವು ಅದ್ರ ಮೇಲೆ ನಂಬಿಕೆ ಕಳ್ಕೊತೀರಿ, ಅಥವಾ ಓ ಇಷ್ಟೇನಾ ಅಂದ್ಕೊತೀರಿ. ಆನಂತರ ಹಂಗಾರೆ ತಿಂದರೆ ಏನಾಗತ್ತೆ ಬಿಡು ಅಂತಕೊಂಡು ತಿಂತೀರಿ. ಎಡೆ ಹಿಡಿಯೋದಿಲ್ಲ, ಮಡಿ ಇಲ್ಲ, ಮೈಲಿಗೆ ಇಲ್ಲ, ಇಂಥೆಲ್ಲ ಶುರು ಆಗ್ತದೆ. ಆದ ಕಾರಣ ನಮ್ಮ ಭಾವನೆಗಳನ್ನು ಸ್ಥಿಮಿತಗೊಳಿಸಲಿಕ್ಕೆ, ನಮ್ಮ ಭಾವನೆಗಳಿಗೆ ಲಂಗಲಗಾಮ್ ಹಾಕಲಿಕ್ಕೆ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇದೊಂಥರ ನಮ್ಮ ಹಿರಿಯರು ಕಂಡುಕೊಂಡ ಹಾದಿಯಾಗಿತ್ತು ಅಂತ ತಿಳ್ಕೊಂಡು ಇವಾಗ ಕೂಡ ಗೊತ್ತಾಗ್ತಾ ಇದೆ. ಮತ್ತು ಇದು ನಂಬುದರೊಳಗೆ ಸುಖ ಅದ ಅನಿಸುತ್ತೆ ಆ್ಯಕ್ಚುಲಿ. ನಾವು ಎದೆ ತಟ್ಟಿ ನಿಂತು ಅದೆಂಗ ಇದೆಂಗ ಅನ್ನೋದ್ರೊಳಗೆ ಸ್ವಕ್ಕದ, ಆ ಸ್ವಕ್ಕಿನೊಳಗೆ ಅಹಂಕಾರದೊಳಗೆ ದುಃಖದ ಇಷ್ಟೇ. ಬಟ್ ಅದೇ ಆಗ್ತಾಯಿದೆ ಈಗ. ಸೊ ಸಾರಾಸಗಟಾಗಿ ತಂದೆ ತಾಯಿ ಗುರು ಹಿರಿಯರು ವೇದಗಳು ಪುರಾಣಗಳು ಹೇಳಿದ್ದನ್ನು ಕೇಳಿಬಿಡಿ. ಯಾಕೆ ಅಂತ ಕೇಳಬೇಡಿ. ಯಾಕಂದರೆ ನಾವೇನು ಅವರು ಇಷ್ಟು ಶ್ಲೋಕಗಳು ಭಗವದ್ಗೀತೆಯನ್ನು ಭಾಗವತವನ್ನು ರಾಮಾಯಣ ಮಹಾಭಾರತವನ್ನು ಬರೆದಾರ, ಅವರೇನು ಮೂರ್ಖರಿದ್ದಿಲ್ಲ. ನಮಗೆ ತಿಳಿಯದ ಅನೇಕ ಸಾವಿರ ವಸ್ತುಗಳು ವಿಷಯಗಳು ಗೌಪ್ಯವಾಗಿವೆ. ಎಲ್ಲವನ್ನು ಅನ್ನವೇನು ಮಾಡಲಿಕ್ಕೆ ಆಗೋದಿಲ್ಲ. ಗೊತ್ತಾ? ಸೊ ನಂಬಿಕೆಗಳಿಗೆ ಸುಖ ಅದ, ಅಪನಂಬಿಕೆಗಳು ದುಃಖದ. ಇಷ್ಟೇ ನಾ ಹೇಳೋದು. ಶ್ರೀ ಗುರುದೇವ್.